ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೇಗೆ ಹೆಚ್ಚಿಸಬೇಕು? ನಮಸ್ಕಾರ ಸ್ನೇಹಿತರೆ, ನಾವು ಪ್ರತಿದಿನ ಆರೋಗ್ಯವಾಗಿರಲು ಪ್ರಯತ್ನಿಸುತ್ತೇವೆ. ಒಳ್ಳೆಯ ಆಹಾರ ತಿನ್ನುತ್ತೇವೆ, ವ್ಯಾಯಾಮ ಮಾಡುತ್ತೇವೆ, ನೀರು ಕುಡಿಯುತ್ತೇವೆ. ಆದರೆ ನಮ್ಮ ದೇಹದ ಆರೋಗ್ಯವನ್ನು ಮೌನವಾಗಿ ಕಾಪಾಡುವ ಲಕ್ಷಾಂತರ ಸ್ನೇಹಿತರ ಬಗ್ಗೆ ನಾವು ಹೆಚ್ಚು ಯೋಚಿಸುವುದಿಲ್ಲ. ಅವರು ಯಾರು ಗೊತ್ತೇ? ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಹೌದು, ಕೇಳಲು ಆಶ್ಚರ್ಯವಾಗಬಹುದು. ಬ್ಯಾಕ್ಟೀರಿಯಾ ಎಂದರೆ ರೋಗ ತರುತ್ತವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಎಲ್ಲ ಬ್ಯಾಕ್ಟೀರಿಯಾಗಳು ಕೆಟ್ಟವೋ ಅಲ್ಲ. ನಮ್ಮ ಕರುಳಿನಲ್ಲಿ ಕೋಟ್ಯಂತರ ಒಳ್ಳೆಯ ಬ್ಯಾಕ್ಟೀರಿಯಾಗಳು ವಾಸಿಸುತ್ತವೆ. ಇವುಗಳನ್ನು ಗಟ್ ಮೈಕ್ರೋಬಯೋಮ್ ಎಂದು ಕರೆಯುತ್ತಾರೆ. ಇವು ನಮ್ಮ ಜೀರ್ಣಕ್ರಿಯೆ, ರೋಗನಿರೋಧಕ ಶಕ್ತಿ, ಮನಸ್ಥಿತಿ, ಚರ್ಮ, ಕೂದಲು ಮತ್ತು ಮೆದುಳಿನ ಆರೋಗ್ಯದ ಮೇಲೂ ದೊಡ್ಡ ಪ್ರಭಾವ ಬೀರುತ್ತವೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸಣ್ಣ ಕಥೆಯನ್ನು ಊಹಿಸೋಣ. ಒಂದು ದೊಡ್ಡ ಹಳ್ಳಿಯಲ್ಲಿ 2 ತಂಡಗಳಿದ್ದವು. ಒಂದು ಒಳ್ಳೆಯ ಜನರ ತಂಡ, ಇನ್ನೊಂದು ಕೆಟ್ಟ ಜನರ ತಂಡ. ಒಳ್ಳೆಯವರು ಹಳ್ಳಿಯನ್ನು ಸ್ವಚ್ಛವಾಗಿಟ್ಟರು, ಬೆಳೆ ಬೆಳೆಸಿದರು, ಮಕ್ಕಳನ್ನು ಕಾಪಾಡಿದರು. ಆದರೆ ಅವರಿಗೆ ಸರಿಯಾದ ಆಹಾರ ಮತ್ತು ಸಹಾಯ ಸಿಗದಿದ್ದರೆ ಅವರ ಸಂಖ್ಯೆ ಕಡಿಮೆಯಾಗುತ್ತದೆ. ಆಗ ಕೆಟ್ಟವರ ಸಂಖ್ಯೆ ಹೆಚ್ಚಾಗಿ ಹಳ್ಳಿಯಲ್ಲಿ ಸಮಸ್ಯೆಗಳು ಶುರುವಾಗುತ್ತವೆ. ನಮ್ಮ ಹೊಟ್ಟೆಯ ಕಥೆಯೂ ಇದೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಡಿಮೆಯಾದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಮಲಬದ್ಧತೆ, ಅತಿಸಾರ, ದೇಹದ ಉರಿಯೂತ, ದುರ್ಬಲ ರೋಗನಿರೋಧಕ ಶಕ್ತಿ, ದಣಿವು, ಚರ್ಮದ ಸಮಸ್ಯೆಗಳು ಮತ್ತು ಕೆಲವೊಮ್ಮೆ ಮನಸ್ಸಿನ ಒತ್ತಡವು ಹೆಚ್ಚಾಗಬಹುದು. ಹಾಗಾದರೆ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೇಗೆ ಹೆಚ್ಚಿಸಬಹುದು? ಮೊದಲನೆಯದು, ಮೊಸರನ್ನು ನಿಯಮಿತವಾಗಿ ಸೇವಿಸಿ. ಮೊಸರಿನಲ್ಲಿ ಜೀವಂತ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತವೆ. ದಿನಕ್ಕೆ 1 ಬಟ್ಟಲು ಮೊಸರು ತಿನ್ನುವುದು ಕರುಳಿನ ಆರೋಗ್ಯಕ್ಕೆ ಉತ್ತಮ. ಆದರೆ ಸಕ್ಕರೆ ಹಾಕಿದ ಮೊಸರಿಗಿಂತ ಮನೆಯಲ್ಲೇ ಮಾಡಿದ ಮೊಸರು ಉತ್ತಮ. ಎರಡನೆಯದು, ಮಜ್ಜಿಗೆ ಕುಡಿಯಿರಿ. ವಿಶೇಷವಾಗಿ ಮಧ್ಯಾಹ್ನದ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಸಹಾಯವಾಗುತ್ತದೆ. ಮೂರನೆಯದು, ಫೈಬರ್ ಇರುವ ಆಹಾರವನ್ನು ಹೆಚ್ಚಿಸಿ. ಬಾಳೆಹಣ್ಣು, ಸೇಬು, ಓಟ್ಸ್, ರಾಗಿ, ಜೋಳ, ಸಿರಿಧಾನ್ಯಗಳು, ತರಕಾರಿಗಳು, ಹಸಿರು ಸೊಪ್ಪುಗಳು, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್ ಮತ್ತು ಬೇಳೆಗಳು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತವೆ. ಇದನ್ನು ಪ್ರೀಬಯೋಟಿಕ್ ಆಹಾರ ಎಂದು ಕರೆಯುತ್ತಾರೆ. ನಾಲ್ಕನೆಯದು, ಹಣ್ಣುಗಳನ್ನು ಪ್ರತಿದಿನ ಸೇವಿಸಿ. ವಿಶೇಷವಾಗಿ ಬಾಳೆಹಣ್ಣು, ಪಪ್ಪಾಯಿ, ದಾಳಿಂಬೆ ಮತ್ತು ಸೇಬು ಕರುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಐದನೆಯದು, ಹುದುಗಿಸಿದ ಆಹಾರಗಳು. ಇಡ್ಲಿ, ದೋಸೆ ಹಿಟ್ಟಿನಂತಹ ಹುದುಗಿಸಿದ ಆಹಾರಗಳು ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಆರನೆಯದು, ಸಾಕಷ್ಟು ನೀರು ಕುಡಿಯಿರಿ. ನೀರು ಜೀರ್ಣಕ್ರಿಯೆಯನ್ನು ಸುಗಮವಾಗಿರಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ. ಏಳನೆಯದು, ಸಕ್ಕರೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡಿ. ಹೆಚ್ಚು ಸಕ್ಕರೆ, ತಂಪು ಪಾನೀಯಗಳು, ಫಾಸ್ಟ್ ಫುಡ್ ಮತ್ತು ಹೆಚ್ಚು ಸಂಸ್ಕರಿಸಿದ ಆಹಾರಗಳು ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಹೆಚ್ಚಿಸಬಹುದು. ಎಂಟನೆಯದು, ಅಗತ್ಯವಿಲ್ಲದಿದ್ದರೆ ಆಂಟಿಬಯೋಟಿಕ್ ಔಷಧಿಗಳನ್ನು ಬಳಸಬೇಡಿ. ವೈದ್ಯರ ಸಲಹೆಯಿಲ್ಲದೆ ಆಂಟಿಬಯೋಟಿಕ್ ತೆಗೆದುಕೊಂಡರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಾಶವಾಗಬಹುದು. ಒಂಬತ್ತನೆಯದು, ಒತ್ತಡವನ್ನು ಕಡಿಮೆ ಮಾಡಿ. ನಿರಂತರ ಮಾನಸಿಕ ಒತ್ತಡವು ಕರುಳಿನ ಬ್ಯಾಕ್ಟೀರಿಯಾಗಳ ಸಮತೋಲನವನ್ನು ಹಾಳು ಮಾಡಬಹುದು. ಧ್ಯಾನ, ಯೋಗ ಮತ್ತು ಉತ್ತಮ ನಿದ್ರೆ ಬಹಳ ಮುಖ್ಯ. ಹತ್ತನೆಯದು, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡಿ. ದಿನಕ್ಕೆ 30 ನಿಮಿಷಗಳ ನಡಿಗೆ ಅಥವಾ ವ್ಯಾಯಾಮವು ಕರುಳಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಇದೀಗ ಒಂದು ನೈಜ ಜೀವನದ ಉದಾಹರಣೆ. ರವಿ ಎಂಬ ಯುವಕನಿಗೆ ಯಾವಾಗಲೂ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಇತ್ತು. ದಿನವೂ ಜಂಕ್ ಫುಡ್ ತಿನ್ನುತ್ತಿದ್ದ, ನೀರು ಕಡಿಮೆ ಕುಡಿಯುತ್ತಿದ್ದ, ನಿದ್ರೆ ಸರಿಯಾಗಿರಲಿಲ್ಲ. ನಂತರ ವೈದ್ಯರ ಸಲಹೆಯಂತೆ ಮನೆಯ ಆಹಾರ, ಮೊಸರು, ಹಣ್ಣು, ತರಕಾರಿ ಮತ್ತು ನಿಯಮಿತ ವ್ಯಾಯಾಮ ಆರಂಭಿಸಿದ. ಕೆಲವು ವಾರಗಳಲ್ಲಿ ಅವನ ಜೀರ್ಣಕ್ರಿಯೆ ಸುಧಾರಿಸಿತು. ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾದವು. ದೇಹದಲ್ಲಿ ಚೈತನ್ಯ ಹೆಚ್ಚಾಯಿತು. ಇದು ಕೇವಲ ರವಿಯ ಕಥೆಯಲ್ಲ. ನಮ್ಮಲ್ಲಿ ಅನೇಕರ ಜೀವನದಲ್ಲೂ ಇದೇ ಬದಲಾವಣೆ ಸಾಧ್ಯ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ನಮ್ಮ ಕರುಳನ್ನು 2ನೇ ಮೆದುಳು ಎಂದು ಕರೆಯುತ್ತಾರೆ.
ಏಕೆಂದರೆ ಕರುಳು ಮತ್ತು ಮಿದುಳು ಪರಸ್ಪರ ಸಂಪರ್ಕ ಹೊಂದಿವೆ. ಕರುಳಿನ ಆರೋಗ್ಯ ಚೆನ್ನಾಗಿದ್ದರೆ ಮನಸ್ಸು ಹಗುರವಾಗಿರಬಹುದು. ಆದ್ದರಿಂದ ಆರೋಗ್ಯಕರ ಕರುಳು ಎಂದರೆ ಆರೋಗ್ಯಕರ ಜೀವನ. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಈ ಅಭ್ಯಾಸಗಳನ್ನು ಸೇರಿಸಿ. ಮನೆಯಲ್ಲೇ ಮಾಡಿದ ಮೊಸರು ಅಥವಾ ಮಜ್ಜಿಗೆ, 1 ಅಥವಾ 2 ಹಣ್ಣುಗಳು, ಸಾಕಷ್ಟು ತರಕಾರಿಗಳು ಮತ್ತು ಸೊಪ್ಪು, ಸಿರಿಧಾನ್ಯಗಳು ಮತ್ತು ಫೈಬರ್ ಇರುವ ಆಹಾರ, ದಿನಕ್ಕೆ ಸಾಕಷ್ಟು ನೀರು, ಜಂಕ್ ಫುಡ್ ಮತ್ತು ಸಕ್ಕರೆಯನ್ನು ಮಿತಿಗೊಳಿಸಿ. ಉತ್ತಮ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ. ಕೊನೆಯಲ್ಲಿ ಒಂದು ಮಾತು, ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವು ಪ್ರತಿಕ್ಷಣವೂ ನಮ್ಮ ಆರೋಗ್ಯಕ್ಕಾಗಿ ದುಡಿಯುತ್ತಿವೆ. ನಾವು ಅವುಗಳಿಗೆ ಸರಿಯಾದ ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಕೊಟ್ಟರೆ, ಅವು ನಮ್ಮ ದೇಹವನ್ನು ಆರೋಗ್ಯದಿಂದ, ಶಕ್ತಿಯಿಂದ ಮತ್ತು ಸಂತೋಷದಿಂದ ತುಂಬಿಸಬಹುದು. ಆದ್ದರಿಂದ ಇಂದಿನಿಂದಲೇ ಒಂದು ಸಣ್ಣ ಬದಲಾವಣೆ ಮಾಡಿ. ನಿಮ್ಮ ಹೊಟ್ಟೆಯಲ್ಲಿರುವ ಈ ಕಾಣದ ಸ್ನೇಹಿತರನ್ನು ಕಾಪಾಡಿ. ಅವರು ನಿಮ್ಮ ಆರೋಗ್ಯವನ್ನು ವರ್ಷಗಳ ಕಾಲ ಕಾಪಾಡುತ್ತಾರೆ. ಧನ್ಯವಾದಗಳು. ಆರೋಗ್ಯಕರ ಜೀವನವೇ ನಿಜವಾದ ಸಂಪತ್ತು. ಈ ಮಾಹಿತಿ ಆರೋಗ್ಯ ಜಾಗೃತಿಗಾಗಿ ಮಾತ್ರ. ಇದು ವೈದ್ಯಕೀಯ ಸಲಹೆಗೆ ಪರ್ಯಾಯವಲ್ಲ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.